ನಂಜುಂಡು ನನ್ನ ಲೋಕದ ನಾಡಿನಲ್ಲಿ ಸುತ್ತು 40 ಹಳ್ಳಿಗೆ ನ್ಯಾಯಾಧೀಶನೆಂಬ ಪತ್ರವನ್ನು ಕಟ್ಟಿಸಿಕೊಂಡು ಕಂಡವರ ಕಣ್ಣಲ್ಲಿ ನೀನು ಕುಬೇರನಾಗಿರಬಹುದು. ಈ ದೇಸಾಯಿಯವರ ಮನೆತನದವರ ಕಣ್ಣಲ್ಲಿ ನೀನೊಂದು ಸಣ್ಣ ನರಕೊನ್ನೆ. ನಿತ್ಯ ದಾನ ಧರ್ಮ ನೀತಿಗಳಿಂದ ನೀನು ಸತ್ಯವಂತ ನೆನೆಸಿಕೊಂಡಿರಬಹುದು. ಈ ದೇಸಾಯಿಯವರ ಮನೆತನದವರ ಗೆಲ್ಲಲು ಅಷ್ಟೊಂದು ಸುಲಭವಾದ ಮಾತಲ್ಲ. ಈ ದೇಸಾಯಿ ಮತ್ತು ನಾಡಗೌಡರ ಮನೆತನ ಮಧ್ಯದಲ್ಲಿ ಇರುವ ತಲ ಅಂತ ನಡೆದುಕೊಂಡು ಬಂದಿರುವ ವೈರತ್ವವನ್ನು ಇದಕ್ಕಾಗಿ ರಕ್ತದ ಹೊಳೆ ಹರಿದು ಹೋಗಿದೆ. ಎಷ್ಟೋ ತಲೆಗಳು ಉರುಳಿ ಹೋಗಿವೆ. 10 ವರ್ಷದಿಂದ ಅಷ್ಟೇ ಮಧುರ ಬಾಂಧವ್ಯ ಬಯಸಿ ಈ ಕದನಕ್ಕೆ ಮಂಗಾಡಿದು ಇದೇ ನಂಜುಂಡ. ಆದರೆ ಇಂದು ನಮ್ಮ ಮನೆ ಕಾಲಡಿಯಲ್ಲಿ ಕೆಲಸ ಮಾಡಿಕೊಂಡು ಬದುಕುತ್ತಿರೋ ನಮ್ಮ ಆಳಮಗನಿಗೆ 10,000 ದಂಡ ವಿಧಿಸಿ ಊರ ಬಿಟ್ಟು ಓಡಿ ಕಳಿಸಿದ್ರಲ್ಲ, ಎಷ್ಟಿರ್ಬೇಕ ಮಗನಿಗೆ ಸೊಕ್ಕು? ಅಣ್ಣ, ಇದು ನಮ್ಮ ಮನೆಯ ಆಳ ಮಗನಿಗಾದ ಅಪಮಾನವಲ್ಲ, ಈ ದೇಸಾಯಿ ಮಕ್ಕಳಿಗಾದ ಘೋರ ಅಪಮಾನ. ಈ ದೇಸಾಯಿ ಮನೆತನದವರನ್ನು ಎದುರಿಸುವ ಧೈರ್ಯ ನಿನಗಿಲ್ಲ. ಗಂಡನ ಇರುವ ಗುಂಡಿಗೆ ಗಂಡಸು ಇನ್ನೂ ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಅವನ ಮುಂಡದಿಂದ ರುಂಡವನ್ನು ಕತ್ತರಿಸದೆ ಎಂದು ಬಿಟ್ಟವರ ನಾಯಿ ದೇಸಾಯಿ ಮನೆತನದವರು. ನಗರಿ ಗೈಸಿ ನಗರಿ, ಹೊಟ್ಟಿ ತುಂಬು ಹಂಗ ನಗರಿ. ನೀವು ನಕ್ಕೇನು ಸೊಕ್ಕಿನ ಮಾತು ಹೇಳ್ತೀರಲ್ಲ, ಅದು ಹ್ಯಾಂಗ ಆಕೈತಿ ಅಂದ್ರ ಬಂಡಿ ಅನ್ನ ತಿಂದು ಯುದ್ಧ ಮಾಡು ಹೊತ್ನ್ಯಾಗ ಕುಂಭಕರ್ಣ ನಿದ್ದೆ ಮಾಡಿದನಂತ. ಹಂಗ ಆಕೈತಿ ನಿಮ್ಮ ಕತಿ. ದಂಡ ಪಿಂಡಗಾಡ್ರ್ಯ ದೇವ್ರು ನಿಮಗ್ ಮಾನ ಮರ್ಯಾದೆ ಕೊಟ್ಟಾನಿಲ್ಲ ಅಂತೀನಿ. ಹೆಂಗ್ ನಿಂತಾರ ನೋಡ್ರಿ 3 ಜನ ಮುಖಕ್ಕೆ ಮಂಗಳ ಆರತಿ ಮಾಡಿಸ್ಕೊಳಕ್ ನಿಂತವ್ರಂಗ. ಅಲಲಲಲಲಲಲಲಲ ಕೈಯಾಗ ಖಡ್ಯ ಬೇರೆ ಹಾಕೊಂಡಾರ. ಕೈಯಾಗಿನ ಖಡ್ಯ ತೆಗೆದಿಟ್ಟು ಕೈಯಾಗ ಬಳಿ ತೊಟ್ಕೊಳ್ಳಿ. ಬಳಿ ಏನು ಹೇಳ್ತಾ ಇದೀಯೋ? ಖರೆ ಮಾತಂದು ಹೇಳಕತ್ತೀನಿ ದೇಸಾಯರ. ಅಲ್ರಿ ದೇಸಾಯರ, ನಿಮ್ಮ ಮನ್ಯಾಗ ಇಲ್ಲಿ ತನಕ ದುಡಿಲಿಕತ್ತು ನಾನು 40 ವರ್ಷಗಳಾದವ್ರಿಪ್ಪ. ನಿಮ್ಮ ಅಪ್ಪವ್ರ ಕಾಲದಿಂದ ನಿಮ್ಮ ಮನ್ಯಾಗ ದುಡಿಯಕತ್ತೀನಿ ರೀ. ಎಂತ ಮಾತ್ರಿ ಇದು? ಇಂಥ ಅವಮಾನ ಸಂಗತಿ ನಾನು ಜೀವನದಾಗ ಕಂಡಿಲ್ಲ ಬಿಡ್ರಿ. ಅಲ್ರಿ, ನೀವು ಯಾರ ಮಕ್ಕಳು? ನೀವು ದೊಡ್ಡಪ್ಪ ದೇಸಾಯಿ ಮಕ್ಕಳು. ನೀವು ಆಗಿನ ಕಾಲಕ್ಕೆ 1000 ಹಳ್ಳಿ ಸರ್ದಾರ್ ಅನ್ಸ್ಕೊಂಡಿದ್ದ ನಿಮ್ಮಪ್ಪ. ಅಂತವ್ರ ಹೊಟ್ಟಿಲೆ ಹುಟ್ಟಿ ಆ ನಾಡಗೌಡ ಮಾಡಿದ ಅವಮಾನ ಸಹಿಸ್ಕೊಂಡು ಬಂದಿರಲ್ಲ. ನೀವು ಗಂಡಸರ, ನೀವ್ ಯಾತ್ರ ಗಂಡಸರ್ರಿ? ಮುಕ್ಕದ ಮ್ಯಾಗಿನ ಮೀಸಿ ಬೋಳ್ಸ್ಬಿಡ್ರಿ. ಮನಸ್ಸಿಗೆ ಬಂದಂಗೆ ಮಾತನಾಡಿ ನಮ್ಮ ಪಿತ್ತ ನೆತ್ತಿಗೆ ಏರಿಸಬೇಡ. ಈಗ ನಂಜುಂಡ ನಾಡಗೌಡರಿಗೆ ಏನು ಮಾಡಿ ಬರಬೇಕು ಹೇಳು ಕಾರ್ಬಾರಿ, ಹೇಳು. ಏನು ಮಾಡಬೇಡ್ರಿ. ಮನ್ಯಾಗ ಬೀಸು ಕಲ್ಲು ಐತಿ, 3 ಜನ ಕುಂತ್ಕೊಂಡು ಬೀಸ್ಗೋಂತ ಕುಂತು ಬಿಡ್ರಿ. ಏನು ಮಾಡಿ ಬರ್ಬೇಕು ಅಂತ ಕೇಳ್ತಿರಲ್ಲ, ಆ ನಂಜುಂಡ ನಾಡಗೌಡ ಇನ್ನೊಂದು ಸಲ ನಿಮ್ಮ ತಂಟ್ಯಾಕ ಬಂದಿರಬಾರ್ದು. ನಿಮ್ಮನ್ನು ಕಂಡ್ರೆ ಹೆದರ್ಬೇಕ್ರಿ ಅವನು. ಈ ಸುತ್ತ ಹಳ್ಳಿ ಒಳಗೆ ನಿಮ್ಮದ ಅಧಿಕಾರ ನಡಿಬೇಕು. ನಮ್ಮ ದೇಸಾಯಿ ಅವ್ರ ಆಳ ಮಗನಿಗೆ ದಂಡ ಕಟ್ಟಿ ಊರು ಬಿಟ್ಟು ಕಳ್ಸ್ಯಾರಂದ್ರ ಇದು ಸಾಮಾನ್ಯ ಮಾತಲ್ರಿ. ಎಲ್ಲರೂ ಬಾಯಾಗ ಬರೀ ಅದೇ ಐತ್ರಿ, ನಾಡಗೌಡ 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 ನಾಡಗೌಡ.
ಆ ನಾಡಗೌಡನ ಹೆಸರು ಕೇಳಿ 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 ನನಗಂತೂ ಸಾಕಾಗಿ ಹೋಗೈತಿ ನೋಡಿ. ನಾಡಗೌಡ 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 ಬರೇ ಮಾತೆತ್ತಿರ ನಾಡಗೌಡನ ಹೆಸರು ಹೇಳ್ತಿರುವಿರಲ್ಲ, ಆ ನಾಡಗೌಡನ ಹುಲಿನೋ ಅಥವಾ ಶಿವನೋ? ಇಂಥ ನೂರಾರು ನಾಡಗೌಡರನ್ನು ನುಂಗಿ ಹಾಕುವ ಚಾಕತ್ತು ಈ ಮಣಿಕಂಠನ ಜಾತಿಯಲ್ಲಿದೆ. ಅಣ್ಣ, ನೀವಿಬ್ಬರು ಅಣ್ಣಂದಿರು ನನಗೆ ಈಗಲೇ ಆಜ್ಞೆ ಮಾಡಿ ನೋಡಿ. ಅವನನ್ನು ಗುಂಡಿಟ್ಟು ಕೊಂದು ಅವನ ಅಧಿಕಾರವನ್ನೇ ಮಣ್ಣು ಮುಕ್ಕಿಸದಿದ್ದರೆ ನನ್ನ ಹೆಸರು ಮಣಿಕಂಠನೇ ಅಲ್ಲ. ಈಗೇನು ಸಣ್ಣ ದೇಸಾಯಿ ಹೇಳಿದ್ರಲ್ಲ, ಇದು ಇದು ತಂದಿ ಹುಟ್ಟದ ಮಾತಾ ಅಂತಾರ. ಹುಲಿ ಹೊಟ್ಟಿಯಿಂದ ಹುಲಿನೇ ಹುಟ್ಟಬೇಕು ಹೊರತು ಇಲ್ಲಿ ಹುಟ್ಟಬಾರದ್ರಿ ದೇಸಾಯಿ ಅವರ. ಹೋಗ್ರಿ ಹೋಗ್ರಿ, ಆ ನಂಜುಂಡ ನಾಡಗೌಡಗ ಸಣ್ಣ ಕಡದು ಸುಟ್ಟು ಬೂದಿ ಮಾಡಿ ನನ್ನ ಕೈಯಾಗ ತಂದು ಕೊಡ್ರಿ, ಒಯ್ದು ಒಗಿತೀನ್ರಿ ಮಗನಿ ಭೀಮಾ ನದಿಯಾಗ ಅಂತ ಹೋಗ್ಲಿ ಆಂಧ್ರ ಪ್ರದೇಶಕ್ಕೆ. ಕಾರ್ಬಾರಿ, ನೀನೇ ಒಂದು ಕೆಲಸ ಮಾಡು. ಏನ್ ಮಾಡ್ಬೇಕ್ರಿ ಈ ದೇಸಾಯರ? ನಿನ್ನ ಕೈಯಲ್ಲಿ ನಾನೇ AK-47 ಗನ್ನು ಕೊಡುತ್ತೇನೆ. ನೇರವಾಗಿ ಆ ನಂಜುಂಡನ ಮನೆಗೆ ಹೋಗಿ ಅವನನ್ನು ಗುಂಡಿಟ್ಟು ಕೊಂದು ಬಿಡು. ಅದನ್ನು ದಕ್ಕಿಸಿಕೊಳ್ಳುವ ಧೈರ್ಯ ನಮಗಿರಲಿ. ದೇಸಾಯರ, ನೀವೇನು ತಿಳಿದು ಮಾತಾಡ್ಲತ್ತೀರೋ ಏನು ತಿಳಿಲಾರ್ದ ಮಾತಾಡ್ಲಕತ್ತೀರೋ? ಅಲ್ರಿ ದೇಸಾಯರ, ಹುಲಿ ಮಾಡೋ ಕೆಲಸ ಎಂದರೆ ಇಲಿ ಮಾಡ್ಲಕ್ ಆಕೈತೇನ್ರಿ? ಎಷ್ಟಿದ್ರು ನೀವು 3 ಜನ ಹುಲಿ ಹುಲಿ ಇದ್ದಂಗ್ರಿ, ನಾವೇನು ಇಲಿ ಇಲಿ ಇದ್ದಂಗ. ನಮ್ಮ ಕೈಯಿಂದ ಏನಾಗ್ತದಂದ್ರ ಆ ಮಹಾಭಾರತದೊಳಗಿನ ಶಕುನಿ ಕೌರವ್ರಿಗೆ ಏನು ಬೋಧನಾ ಮಾಡ್ತಿದ್ ನೋಡ್ರಿ, ಅಷ್ಟು ಮಾಡೋ ಚಾಣಾಕ್ಷ ಬುದ್ಧಿ ಈ ಕಾರ್ಬಾರಿ ತಲೆ ಒಳಗಾಯ್ತು ಬಿಡ್ರಿ. ನೀನು ಹೇಳುವ ಮಾತು ನನಗೆ ಅರ್ಥವಾಯ್ತು ಕಾರ್ಬಾರಿ. ಇರಲಿ ಬಿಡು, ನಾವೇ ಹೋಗಿ ಬರುತ್ತೇವೆ. ಹೋಗಿ ಬರ್ರಿ ಹೋಗಿ ಬರ್ರಿ, ಬಂದ್ರೆ ಹೋಗೋಣ. ಹೋಗ್ರಿ, ನಾನು ಬರ್ತಾ ಹಿಂದಿಂದ ಹತ್ತೈತ್ರಿ. ಊರಿಗೆ ಬೆಂಕಿ ಹತ್ತೈತಿ, ಹತ್ಬೇಕ್ರಿ. ಊರಿಗೆ ಬೆಂಕಿ ಹತ್ತಿ ಊರು ಕೂರ ದಗ್ 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 ಉರಿಬೇಕು. ಉರಿಯೋ ಬೆಂಕಿ ನೋಡಿ ನಮ್ಮ ಹೊಟ್ಟಿ ತಣ್ಣಗಾಕೈತ್ರಿ. ಯಾಕಂದ್ರ ಊರ ಗೌಡ್ರಾಗ್ಲಿ ನಾಡಗೌಡ್ರಾಗ್ಲಿ ದೇಸಾಯಿ ಅವ್ರಾಗ್ಲಿ ಇವ್ರು ಹೊಡೆದಾಡ್ಕೊಂತ ಬಡ್ದಾಡ್ಕೊಂತ ಇದ್ರೇನೆ ನಮ್ಮಂತವ್ರ ಕಾರಸ್ಥಾನ ನಡೀತೈತಿ. ಊರಾಗ ದೊಡ್ಡವ್ರು ಅನ್ಸ್ಕೊಂಡವ್ರು ಹೊಡೆದಾಡಿ ಹೈಕೋತ್ ಹೋಗ್ಲಿ ಸೂಳೆ ಮಕ್ಕಳು. ನಮಗೇನು ಹೊಕ್ಕೈತ್ರಿ ಗಂಟ, ನಾವು ಬರ್ತೀವ್ರಿ. ಇನ್ನ ರೇ 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 ರಾ ರೇ 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 ರಾ ಸ್ತರವಲ್ಲ ತಗಿ ನಿನ್ನ ತಂಬೂರಿ ಮನಸ್ಸಲ್ಲೇ ಬಾರಿಸದಿರು